ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು, ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು ಈ ಕಾರ್ಯಕ್ರಮದಲ್ಲಿ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇದೆ, ನಂಬರ್ ಅನ್ನ ನೋಟ್ ಮಾಡಿಕೊಂಡು ನೀವು ನಮಗೆ ಕರೆ ಮಾಡಿ. ಸಿದ್ದರಾಮಯ್ಯ ಅವರು ಈ ದಾಖಲೆಯನ್ನ ಬರಿತಾ ಇರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಮುಕ್ತವಾಗಿ ತಿಳಿಸಬಹುದು. ಈಗ ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಪುತ್ತೂರಿಂದ ಕರೆ ಮಾಡಿದ್ದಾರೆ, ರವೀಂದ್ರ ಅಂತ. ಸರ್ ನಮಸ್ಕಾರ. ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ. ಏನ್ ಹೇಳ್ತೀರಿ ಸರ್ ಸಿದ್ದರಾಮಯ್ಯ ಅವರ ಈ ದಾಖಲೆ ಬಗ್ಗೆ? ಸಿದ್ದರಾಮಯ್ಯ ಸಾಧನೆ ಮಾಡಿದ್ದು ಶೂನ್ಯ. ಅವರು ಮಾಡಿದ ದಾಖಲೆ ನಾಟಿಕೋಳಿ ರಾಮಯ್ಯ. ಅವರು ಮಾಡಿದ ಕೆಲಸಗಳು ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸಿದ್ದು ಒಂದು. ಅವರು ಮುಸ್ಲಿಂ ಜಾತಿಗೆ ಸವಲತ್ತು ಕೊಟ್ಟದ್ದು, ಮತ್ತೆ ಹಿಂದೂ ದೇವರಿಗೆ ಕಲ್ಲು ಬಿಸಾಡಿದವರನ್ನು ಅವರು ಜಾಮೀನು ಕೊಟ್ಟು ಬಿಡಿಸಿದ್ದು, ಅದು ಅವರ ಸಾಧನೆ. ಅಷ್ಟು ಹೇಳ್ತೇನೆ ನಾನು. ಈ ದಾಖಲೆ ಬಗ್ಗೆ ಏನ್ ಹೇಳ್ತೀರಿ? ದಾಖಲೆ ಮಾಡಿ ಶೂನ್ಯ ಅಂತಲೇ, ದೇವರಾಜ ಅರಸಿಗೆ ಹೋಲಿಸುವುದು ಬೇಡ. ಅವರು ಮಾಡಿದ ಸಾಧನೆ ಇವರು ಏನೂ ಮಾಡ್ಲಿಲ್ಲ ಅಂತೇಳಿ ಅದನ್ನ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ನನ್ನನ್ನ ಹೋಲಿಕೆ ಮಾಡ್ಲೇಬೇಡಿ ದೇವರಾಜ ಅರಸ್ ಅವರ ಜೊತೆಗೆ ಅಂತ. ಅದೌದು, ಇವರು ಮಾಡಿದ್ದು ಎಂತದ್ದು, ಹಿಂದೂ ದೇವತರಿಗೆ ಕಲ್ಲು ಬಿಸಾಡುವುದನ್ನು ಅವರನ್ನು ಬಿಡಿಸುದು, ಅಷ್ಟೊಂದು ಸಾಧನೆ ಮಾಡಿದ್ದಾರೆ. ಇದು 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 ಮೆಚ್ಚುವಂತದ್ದು ಅವರು. ಬೇರೆ ಏನು ಮಾಡಿದ್ದಾರೆ ಸಾಧನೆ ಅವರು? ವಿದೇಶದವರಿಗೆ ಜಾಗೆ ಕೊಟ್ಟದ್ದು, ನಮ್ಮ ಕರ್ನಾಟಕದವರಿಗೆ ಏನು ಸವಲತ್ತು ಮಾಡಲಿಲ್ಲ ಅವರು. ಕೋಗಿಲೆ ಲೇಔಟ್ ನಲ್ಲಿ ಏನು ಮಾಡಿದ್ದಾರೆ? ಬಂಗಾಳ ಅವರಿಗೆ ಗಲಾಟೆ ಇನ್ನು ಮಾಡಿಸ್ತಾರೆ ಅಷ್ಟೇ, ಬೇರೆ ಏನು ಸಾಧನೆ ಮಾಡಿದಲ್ಲ. ನಾಟಿಕೋಳಿ ರಾಮಯ್ಯ ಅಂತ ಹೇಳ್ಬಹುದು. ಆಯ್ತು, ಓಕೆ, ಧನ್ಯವಾದ ರವೀಂದ್ರಾಚಾರ್ಯ ಕರೆ ಮಾಡಿದ್ದಕ್ಕೆ. ನೋಡಿ, ಗಮನಿಸ್ತಾ ಇದ್ರಿ, ಪುತ್ತೂರಿಂದ ಕರೆ ಮಾಡಿದ ರವೀಂದ್ರಾಚಾರ್ಯ ಅವರು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಸಾಧನೆ ಶೂನ್ಯ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಅವರ ದಾಖಲೆ ಬಗ್ಗೆ ಮಾತಾಡ್ಲಿಕ್ಕೆ ಏನಿಲ್ಲ, ಇದೇ ದಾಖಲೆ ಅಂತ ಹೇಳ್ತಾ ಇದ್ರು. ನೀವು ಮುಕ್ತವಾಗಿ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೋಬಹುದು, ಏನ್ ತೊಂದರೆ ಇಲ್ಲ. ಆಶಾ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ. ಆಶಾ ಅವರೇ ನಮಸ್ಕಾರ. ಆಶಾ ಅವರ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ, ಆಶಾ ಅವರ ಧ್ವನಿ ಕೇಳಿಸ್ತಾ ಇದೆಯಾ? ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಪ್ಲೀಸ್. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ನಿಮ್ಮ ಹೆಸರು? ಫೈನ್. ನೋಡಿ, ದೇವರಾಜ ಅರಸು ಅವರ ದಾಖಲೆಯನ್ನ ಸಿದ್ದರಾಮಯ್ಯ ಅವರು ಸರಿಗಟ್ಟಿರುವಂತದ್ದು. 7 ವರ್ಷ 239 ದಿನ ಇವತ್ತಿಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ, ಅಂದ್ರೆ 2 ಅವಧಿ ಸೇರಿಸಿ. ದೇವರಾಜ ಅರಸು ಅವರು ಕೂಡ 7 ವರ್ಷ 239 ದಿನಗಳ ಕಾಲ ರಾಜ್ಯವನ್ನ ಮುಖ್ಯಮಂತ್ರಿಯಾಗಿ ಆಳಿದರು. ಹಿಂಗಾಗಿ ಈಗ ದೀರ್ಘಾವಧಿ ಮುಖ್ಯಮಂತ್ರಿ ಯಾರು ಅನ್ನುವಂತಹ ಪ್ರಶ್ನೆ ಬಂದಾಗ ಸಿದ್ದರಾಮಯ್ಯ ಅವರು ಮೊದಲಿಗರಾಗ್ತಾರೆ ನಾಳೆಯಿಂದ. ಈ ಕ್ಷಣದವರೆಗೂ ದೇವರಾಜ ಅರಸು ಅವರ ಹೆಸರಿತ್ತು. ಅವರು ದೀರ್ಘಾವಧಿಯಾಗಿ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಇದ್ರು. ಈಗ ಸಿದ್ದರಾಮಯ್ಯ ಅವರು ಆ ದಾಖಲೆಯನ್ನು ಸರಿಗಟ್ತಾ ಇದ್ದಾರೆ. ಇದೇ ವಿಚಾರವಾಗಿ ಈಗ ನಾನಾ ರೀತಿಯ ಚರ್ಚೆಗಳು ಆಗ್ತಾ ಇದೆ. ವಿಜಯ್ ಅಂತ ಕರೆ ಮಾಡಿದ್ದಾರೆ ಪಿರಿಯಾಪಟ್ಟಣದಿಂದ. ವಿಜಯ್ ಅವರ ನಮಸ್ಕಾರ. ಸರ್ ನಮಸ್ಕಾರ. ಏನ್ ಹೇಳ್ತೀರಿ ಸಿದ್ದರಾಮಯ್ಯ ಅವರು ಈ ದಾಖಲೆ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ಸರ್, ಸಿದ್ದರಾಮಯ್ಯ ಸಾಹೇಬ್ರು ಸಾಮಾಜಿಕ ಒಂದು ತಳ ಸಮುದಾಯದಿಂದ ಬಂದು ಇಲ್ಲಿವರೆಗೆ ಸಕ್ರಿಯ ರಾಜಕಾರಣದಲ್ಲಿ ಭಾಗಿಯಾಗಿ ಅಂತದ್ದು. ಯಾರೋ ಒಬ್ರು ಹೇಳ್ತಾ ಇದ್ರು ಈಗ ನಾಟಿ ಕೋಳಿ ಸಿದ್ದರಾಮಯ್ಯ ಅಂತ. ನಾಟಿ ಕೋಳಿ ರಾಮಯ್ಯ ಅಂತ? ಹೌದು ಸರ್. ಅವರವರ ಆಹಾರ ಧರ್ಮ ಅವರವ್ರದ್ದು, ನಮ್ದೇ ಆದ ಸಂಸ್ಕೃತಿ, ನಮ್ದೇ ಆದ ಆಚಾರ, ರೂಢಿ, ಸಂಪ್ರದಾಯ ಎಲ್ಲ ಇರ್ತದೆ ಸರ್. ಸನಾತನ ಧರ್ಮಕ್ಕೆ ಹೆಂಗ್ ಬೆಲೆ ಕೊಡ್ಬೇಕು ಅನ್ನೋದು ಸಿದ್ದರಾಮಯ್ಯನವ್ರು ಗೊತ್ತು. ಆಯ್ತಾ? ಇವರಿಂದ ನಾವೇನ್ ಹೇಳ್ಸ್ಕೋಬೇಕಾಗಿಲ್ಲ ಸರ್. ಇವತ್ತು ಎಷ್ಟೋ ಜನ ಸಿದ್ದರಾಮಯ್ಯನವ್ರು ಕೊಟ್ಟಂತ 2,000 ರೂಪಾಯಿ ದುಡ್ಡು ತಗೊಂಡು ಎಷ್ಟೋ ಜನ ಮಕ್ಕಳ ಟ್ಯೂಷನ್ಗೆ ಸೇರಿಸ್ತಾವ್ರೆ, ಹಾಸ್ಪಿಟ್ಲ್ ನೋಡ್ತಾವ್ರೆ. ವಿಧವೆಯರ್ಗಂತೂ ಅತಿ ಹೆಚ್ಚಾಗಿ ಇದ್ರಿಂದ ಅನುಕೂಲ ಆಗದೆ ಸರ್. ಅವ್ರು ಯಾರು ಗೊತ್ತಿಲ್ದೇನೆಯ ಮಾತಾಡ್ತಾ ಇರೋದಂತದ್ದು ಸರ್. ಅದು ಇವತ್ತು ಸಿದ್ದರಾಮಯ್ಯನವರು ಅವರವರ ಅಭಿಪ್ರಾಯ ತಿಳಿಸ್ಲಿ ವಿಜಯ್ ಅವರೇ, ಏನ್ ತೊಂದರೆ ಇಲ್ಲ. ಅವರ ಅಭಿಪ್ರಾಯವನ್ನು ಮುಕ್ತವಾಗಿ ಅವ್ರು ಹಂಚ್ಕೊಳ್ಳಿ, ಏನ್ ಸಮಸ್ಯೆ ಇಲ್ಲ. ಈಗ ಅವ್ರಿಗೆ ಆ ದಾಖಲೆಯ ಬಗ್ಗೆ ಏನು ವಿಶೇಷತೆ ಅನ್ನಿಸ್ತಾ ಇರಬಹುದು. ಈಗ ನೀವು ಹೇಳ್ತಾ ಇದ್ದೀರಿ ಅವರ ಯೋಜನೆಗಳನ್ನ ಹೇಳುವ ಮೂಲಕ ಅವರು ಇಷ್ಟೆಲ್ಲಾ ವಿಚಾರಗಳಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ನಾವು ನಿಮ್ಮ ಅಭಿಪ್ರಾಯವನ್ನು ಸ್ವಾಗತಿಸ್ತಾ ಇದ್ದೀವಿ ಸರ್. ಅದು ಅತಿ ಇರೋರು ಅಧಿಕಾರಕ್ಕೆ ಬರೋದು ಸರಿ, ಆದ್ರೆ ಏನು ಇಲ್ದೇ ಇರೋಂತವ್ರು 17 ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿ ಈ ರಾಜ್ಯದ ಸುದೀರ್ಘವಾದಂತ ಮುಖ್ಯಮಂತ್ರಿ ಆಗಿ ಈ ರಾಜ್ಯಕ್ಕೆ ಏನೆಲ್ಲ ಕೊಡುಗೆ ಕೊಡ್ಬೇಕು ಅದೆಲ್ಲ ಕೊಟ್ಟಿದ್ದಾರೆ ಸರ್. ಜನ ಸಮುದಾಯದ ಏನು ಮನಸ್ಸಲ್ಲಿ, ಏನು ತಳ ಸಮುದಾಯದ ಮನಸ್ಸಿನಲ್ಲಿ ಏನದೆ, ಅವ್ರಿಗೆ ಏನ್ ಬೇಕು, ಸಾಮಾಜಿಕ ನ್ಯಾಯ ಎತ್ತಿ ಹಿಡಿಯುವಂತದ್ದಾಗ್ಲಿ,
ಒಂದು ಬಡವರಿಗೆ ಸಹಾಯ ಮಾಡೋದಂತದಾಗ್ಲಿ ಎಲ್ಲವನ್ನು ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದಾರೆ. ಹ್ಮ್ ಈಗ ಒಂದು ಕರ್ನಾಟಕ ಅಂದ್ಮೇಲೆ ಮುಸ್ಲಿಂ ಇರ್ತಾರೆ, ಕ್ರಿಶ್ಚಿಯನ್ ಇರ್ತಾರೆ, ಹಿಂದೂಗಳು ಇರ್ತಾರಲ್ವಾ ಸರ್. ಹ್ಮ್ ಅವರೆಲ್ಲ ಈಗ ಒಂದು ಪರ ಅಂತ ಹೇಳಕ್ ಆಗೋದಿಲ್ಲ ಸರ್. ಎಲ್ಲರನ್ನೂ ಸಹಬಾಳ್ವೆಯಲ್ಲಿ ತಗೊಂಡು ಹೋಗುವಂತದ್ದು ಸಿದ್ದರಾಮಯ್ಯನವರ ಗುಣ. ಓಕೆ ಓಕೆ ಫೈನ್. ಥ್ಯಾಂಕ್ ಯು ವಿಜಯ್ ಅವರೇ. ರಂಗಪ್ಪ ಅಂತ ಕರೆ ಮಾಡಿದ್ದಾರೆ ರಾಯಚೂರಿಂದ. ರಂಗಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಏನ್ ಹೇಳ್ತೀರಿ ಸಿದ್ದರಾಮಯ್ಯ ಅವರ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ಅವರಿಗೆ ಅಭಿನಂದನೆಗಳು ಸರ್. ದಾಖಲೆ ಮಾಡಿದ್ದಾರೆ. ಹ್ಮ್ ಭಾಗ್ಯಗಳ ಸರದಾರರು. ಹ್ಮ್ ಇಲ್ಲಿವರೆಗೂ ಯಾರು ಮಾಡದೇ ಇರೋಂತ ದಾಖಲೆಯನ್ನು ಮಾಡ್ತಾ ಇದ್ದಾರೆ. ದೇವರಾಜ್ ಅರಸು ಅವ್ರು ಮಾಡಿದ್ರು ಆ ದಾಖಲೆನ, ಇವ್ರಿಗೆ ಬ್ರೇಕ್ ಮಾಡಿದ್ದಾರೆ. ಈಗ ಇನ್ನ ಮುಂದುವರಿತಾ ಇದಾರೆ ಸರ್. ಎಲ್ಲ ದಾಖಲೆ ಮುರಿತಾ ಇದಾರೆ. ಬಜೆಟ್ 16 ಬಜೆಟ್ ಮಂಡನೆ ಮಾಡಿದ್ದಾರೆ. ಹೌದು. ಭಾಗ್ಯಗಳ ಸರದಾರ, ಬಡವರ ಬಂಧು, ಒಳ್ಳೆ ಸಾಮಾಜಿಕ ಆಡಳಿತ ಯಾರು ಕೊಡ್ತಾರೆ, ಅದು ಸಂವಿಧಾನ ಬದ್ಧವಾಗಿ ಆಡಳಿತ ನಡೆಸ್ತಕ್ಕಂತ ಏಕೈಕ ಮುಖ್ಯಮಂತ್ರಿ ಯಾರಾದಿದ್ರೆ ಅದು ನಮ್ಮ ಸಿದ್ದರಾಮಯ್ಯ ಸರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಯಾವ್ಯಾವ ವಿಚಾರಗಳಿಗೆ ವಿಶೇಷ ಅನಿಸ್ತಾರೆ ನಿಮಗೆ ಸಿದ್ದರಾಮಯ್ಯ ಅವರು? ಹಾ ಸರ್. ಯಾವ್ಯಾವ ವಿಚಾರಗಳಿಗೆ ವಿಶೇಷ ಅನಿಸ್ತಾರೆ ಸಿದ್ದರಾಮಯ್ಯ ಅವರು ನಿಮ್ಗೆ? ಅವರು ಸಾಮಾಜಿಕ ಬದ್ಧತೆ ಇಟ್ಕೊಂಡು, ಚಿಂತನೆ ಇಟ್ಕೊಂಡು ಕಾರ್ಯಕ್ರಮಗಳು ಕೊಡ್ತಾ ಇದಾರಲ್ಲ ಸರ್, ಅದು ನಮಗೆ ತುಂಬಾ ಇಷ್ಟ. ಮಹಿಳೆಯರ ಸಬಲೀಕರಣ ಆಗಿರ್ಬೋದು, ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ಯೋಜನೆಗಳು, ಬಡವರಿಗೆ ಕೊಟ್ಟಿರ್ತಕ್ಕಂಥ ಯೋಜನೆಗಳು, ಮಾತಿಗೆ ಬದ್ಧ ಇರ್ತಕ್ಕಂಥ ಏಕೈಕ ಮುಖ್ಯಮಂತ್ರಿ ಯಾರಿದ್ರೆ ಅದು ಸಿದ್ದರಾಮಯ್ಯ ಸರ್. ಫೈನ್ ಸರ್. ಥ್ಯಾಂಕ್ ಯು ರಂಗಪ್ಪ ಅವರೇ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಕ್ಕೆ. ಇನ್ನ ಮೂರ್ತಿ ಅಂತ ಕರೆ ಮಾಡಿದ್ದಾರೆ ಮಾಗಡಿಯಿಂದ. ಮೂರ್ತಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಏನ್ ಹೇಳ್ತೀರಿ ಸರ್ ಸಿದ್ದರಾಮಯ್ಯ ಅವ್ರ ಈ ದಾಖಲೆ ಬಗ್ಗೆ? ಸರ್, ಸಿದ್ದರಾಮಯ್ಯ ದಾಖಲೆ ಅರಸುವರೆಗೆ ಹೋಲಿಕೆ ವರ್ಕ್ ಮಾಡ್ಕೊಂತ ಇದ್ದಾರೆ ಸರ್. ಅವ್ರ ಅರಸುವರೆಯಲ್ಲಿ ಸರ್ ದಯವಿಟ್ಟು ಅವ್ರಿಗೆ ಹೋಲಿಕೆ ಮಾಡ್ಕೊಂಬಾರ್ದು ಸರ್. ಸರ್, ಇವರು ಬರೀ ಹಿಂದೂಗಳ ವಿರೋಧಿ ಸರ್. ನಾನು ಆಗ್ಲೇ ಹೇಳ್ತಿದ್ದೆ, ಅವರು ಹೋಲಿಕೆ ಮಾಡಬೇಡಿ ಅಂತಾನೆ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಹೌದು ಸರ್. ದೇವರಾಜ ಅರಸು ಜೊತೆ ನಾನು ಹೋಲಿಕೆ ಮಾಡಬೇಡಿ ಅಂತ ಹೇಳಿದಾರ. ಇವ್ರ ದಾಖಲೆ ಮತ್ತೆ ಏನ್ ಸರ್? ಇವ್ರ ದಾಖಲೆ ಮುರಿದಿರೋದು ಏನ್ ದಾಖಲೆ ಐತೆ? ಹೋಲಿಕೆ ಮಾಡ್ಕೊಂಬಡಿ ಅಂದ್ರೆ ಏನ್ ದಾಖಲೆ ಇದೆ ಇವ್ರದ್ದು? ದಿನಗಳು 7 ವರ್ಷ 239 ದಿನ. ಶೂನ್ಯ ದಾಖಲೆ ಸರ್ ಇವ್ರದ್ದು, ಶೂನ್ಯ ದಾಖಲೆ. ಹಿಂದೂಗಳ ವಿರೋಧಿ ಇವ್ರು ಸರ್. ಬರೀ ಇವ್ರು ಓಟ್ಗೋಸ್ಕರ ಕರ್ನಾಟಕ ರಾಜ್ಯವನ್ನ ಒಂದು ಶೂನ್ಯದಲ್ಲಿ ಈಗ ಇಟ್ಟಿದ್ದಾರೆ ಸರ್. ಹಾ ಸರ್, ಕೋಗಿಲೆ ಲೇಔಟ್ ಉದಾಹರಣೆಗೆ ಕೋಗಿಲೆ ಲೇಔಟ್ ತಗೊಳ್ಳಿ, ಮತ್ತೊಂದು ತಗೊಳ್ಳಿ. ಪ್ರತಿಯೊಂದು ಎಷ್ಟು ಹಗರಣಗಳು ಕೋಗಿಲೆ ಲೇಔಟ್ ಇರ್ಬೋದು, ಮತ್ತೊಂದು ಇರ್ಬೋದು, ಎಷ್ಟು ಹಗರಣಗಳಾಗಿದೆ. ಇವ್ರ ರಾಜ್ಯಕ್ಕೆ ಕೊಡುಗೆ ಏನು ಸರ್ ಇವರು? ದಲಿತರಿಗೆ 3 ಹಗರಣ, ಇದು ವಾಲ್ಮೀಕಿ ಹಗರಣ ಇರ್ಬೋದು. ದಲಿತರಿಗೆ ನಾವು ಇದ್ರದ್ದು ವಾಲ್ಮೀಕಿ ದಲಿತರಿಗೆ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಯೋಜನೆಗಳನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಅದೇ ವಾಲ್ಮೀಕಿ ಹಗರಣಗಳನ್ನ ಏನಕ್ಕೆ ಬಳಸ್ಕೊಂಡ್ರೆ ನೀವೇ ಹೇಳಿ ಸರ್. ಅನ್ನಭಾಗ್ಯ, ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಸರ್ ಈಗ ಶಕ್ತಿ ಯೋಜನೆ ಇರ್ಬೋದು. ಈಗ ಶಕ್ತಿ ಯೋಜನೆಯಿಂದ ಪಾಪ KSRTC ಇದು ಕಂಡಕ್ಟರ್ಗಳಿಗೆ ಆಗಿರ್ಬೋದು, ಡ್ರೈವರ್ಸ್ ಇರ್ಬೋದು, ಅವ್ರಿಗೆ ಸಂಬಳಗಳು ಕೊಟ್ಟಿಲ್ಲ 3 ತಿಂಗಳಿಂದ 4 ತಿಂಗಳಿಂದ. ಆಮೇಲೆ ಇರೋದು ಭಾಗ್ಯಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆದು 2 ತಿಂಗಳು ಫೆಬ್ರವರಿ ಮಾರ್ಚ್ ತಿಂಗಳು ದುಡ್ಡು ಹಾಕಿಲ್ಲ. ಮತ್ತೆ ಸೆಪ್ಟೆಂಬರ್ ಇಂದ 3 ತಿಂಗಳು ದುಡ್ಡು ಹಾಕಿಲ್ಲ. ಹೇಳಿ ಸರ್, ನೀವೇ ಯೋಚನೆ ಮಾಡಿ. ಫೈನ್. ಥ್ಯಾಂಕ್ ಯು ಮೂರ್ತಿ ಅವರೇ ಕರೆ ಮಾಡಿದ್ದಕ್ಕೆ.